ಯಾವ ಹುಡುಗಿ ಸವಾಸನೂ ಇಲ್ಲಮ್ಮ, ಆ ಥರದ್ದೇನೂ ಇಲ್ಲ. ನೆನ್ಕೊಳ್ಳಿ ವಿಕ್ಕಿ, ಏನಾದರೂ ಸಮಸ್ಯೆನಾ? ಹಾಗೇನಾದರೂ ಇದ್ರೆ ಹೇಳ್ಕೊ, ನಾನು ನಿನ್ನ ಜೊತೆ ಇದ್ದೀನಿ ಕಣೋ. ಅಗ್ರಜ ಹೇಳಿದ್ದು ಕರೆಕ್ಟೇ ಅಮ್ಮ. ತೊಂದರೆಗೆಂದರೆ ಏನೂ ಇಲ್ಲ. ಹೇಗಿದ್ರು ಮದುವೆ ಆಗ್ತಿದ್ದೀನಲ್ಲ, ಮತ್ತೆ ಯಾಕೆ ತೊಂದರೆ? ಕೈಗೆಲ್ಲ ಮೆಹಂದಿ ಹಚ್ಕೊಂಡ್ಬಿಡ್ತೀವಿ. ಈ ಕೆಲಸ ಎಲ್ಲ ಯಾರು ಮಾಡ್ತಾರೆ? ಈ ಮೆಹಂದಿ ಹುಚ್ಚಿಸಿದೆ ಈ ಅಂಜು. ಸುಮ್ಮನೆ ಕಾಲ್ ಕರ್ಕೊಂಡು ನನ್ನ ಜೊತೆ ಜಗಳ ಆಡಕ್ ಬರಬೇಡ ಆದಿತ್ಯ. ಯಾರೇ ಜಗಳ ಆಡ್ತಿರೋದು? ಡೌರಾಣಿ. ನೋಡು, ತಲೆ ಕೆಟ್ಟರೆ ಸರಿ ಇರಲ್ಲ, ಹೇಳ್ತಾ ಇದ್ದೀನಿ. ಏನೇ ಮಾಡ್ತೀಯಾ? ಏನ್ ಮಾಡ್ತೀನಾ? ನಿನ್ ಮೆಹಂದಿನೆಲ್ಲ ಆಡ್ಸ್ಬಿಡ್ತೀನಿ. ಏನೇ ಅಂತೆ? ಥೂ, ಸಾಕು ಸುಮ್ಮನೆ. ಯಾಕೆ ಯಾವಾಗಲೂ ಹಂಗೆ ಕಿತ್ತಾಡ್ತಾನೆ ಇರ್ತೀರಾ? ಬರೀ ಹೆಣ್ಮಕ್ಳಿರೋ ಮನೇಲಿ ನಾನೊಬ್ಬ ಇದ್ದೀನಲ್ಲ, ನಾನೇ ಮಾಡ್ತೀನಿ ಬಿಡಿ. ಪಾದಿ ತೊಡಿತ್ಯಾ? ಬಟ್ಟೆ ಹೋಗಿತ್ಯಾ? ನೆಲ ಒರೆಸ್ತೀಯಾ? ಏನು ಸಾರ್ಥಕಿದು? ಏನಂತೆ ಇವ್ರ ಗಲಾಟೆ? ಹೌದು, ಪರಿಯಲ್ಲಿ ಪರಿ ಪರಿ ಪರಿ, ನಾವಿನ್ನು ಹೊರಡ್ತೀವಿ ಕಣೆ. ನಾಡಿದ್ದ ದರ್ಶನ ಶಾಸ್ತ್ರಕ್ಕೆ ಮತ್ತೆ ಬರ್ತೀವಿ. ಪರಿ, ಇದ್ಕಿದ್ದಾಗ ಏನಾಯ್ತೆ? ಯಾಕಮ್ಮ ಅಳ್ತಿದ್ಯಾ? ಅಮ್ಮ, ವಿಷಯ ಏನು ಅಂತ ಹೇಳ್ಬಾರ್ದಾ? ಅಮ್ಮ ಹೇಳಮ್ಮ, ಯಾಕೆ ಅಳ್ತಿದ್ಯಾ? ಪರಿ, ನಿನ್ನೆ ಕೇಳ್ತಿರೋದು, ಮಾತಾಡು. ಏನಾಯ್ತು ಅಂತ ಹೇಳೆ. ಮಂಜು, ಇನ್ನೇನಿಲ್ಲ ಅತ್ಗೆ. ತುಂಬ ವರ್ಷದ ನಂತರ ಮನೆ ತುಂಬ ನೆಂಟರು ಗಿಜಿಗಿಜಿ ಅಂತ ಇದ್ರಲ್ಲ, ಈಗ ನೀವು ಹೊರಡೋ ಮಾತಾಡಿದ್ರಲ್ಲ, ಸ್ವಲ್ಪ ಭಾವುಕಳಾದ್ಲು ಅಷ್ಟೇ. ಅಲ್ಲ ಮಂಜು, ಬಂದವರು ಹೋಗ್ತಾರೆ, ಹೋದವ್ರು ಮತ್ತೆ ಬರ್ತಾರೆ. ಅದಕ್ಕೆ ಯಾಕೆ ಅಳ್ಬೇಕು ಹೇಳಿ? ಅದು ಹಾಗಲ್ಲ ಅತ್ಗೆ. ಇವತ್ತು ಚಪ್ರ ಮೆಹಂದಿ ಆಯಿತು, ಇನ್ನು ವರಪೂಜೆ ಧಾರೆ ಅಂತ ಮದುವೆನೇ ಮುಗ್ದೋಗ್ಬಿಡುತ್ತೆ. ಆರ್ತಿನ ಮನೆಯಿಂದ ಕಳಿಸ್ಕೊಡೋ ಟೈಮ್ ಬಂದೇ ಬಿಡುತ್ತೆ. ಇವಳು ಹೋಗ್ತಿದ್ದಾಗೆ ಎಲ್ಲರೂ ಒಬ್ಬೊಬ್ಬರಾಗಿ ಹೊಟ್ಟೋಗ್ತಾರೆ. ಅದಕ್ಕೆ ಹೇಳ್ತಾ ಇದ್ದಾಳೆ. ಅಯ್ಯೋ ಹುಚ್ಚಿ, ಖುಷಿ ಪಡೋ ವಿಷಯಕ್ಕೆ ಯಾರಾದರೂ ಅಳ್ತಾರೇನೆ? ಪರಿ, ಮೊದಲೇ ಸಲ ಕನ್ಯಾದಾನ ಮಾಡ್ತಿದೀಯಾ ನೋಡು, ನನಗಿನ್ನೂ ಆ ಅವಕಾಶನೇ ಬಂದಿಲ್ಲ. ಪುಣ್ಯವಂತೆ ಕಣೆ ನೀನು. ನಿನ್ನ ಕನಸು ಇದೇ ಆಗಿತ್ತಲ್ವಾ? ಕನಸು ಕಾಣುವಾಗ ತುಂಬ ಚೆನ್ನಾಗಿರುತ್ತಕ್ಕ. ಆ ಕನಸು ನೆರವೇರುವಾಗ ಆ ಕನಸಿನ ಭಾಗ ಆಗಿರೋ ಮಕ್ಕಳು ದೂರ ಆಗ್ತಾರೆ ಅಂತ ಗೊತ್ತಾದಾಗ ಮನಸ್ಸಿಗೆ ತುಂಬ ನೋವಾಗುತ್ತಕ್ಕ. ಪರಿ, ಹೆಣ್ಮಕ್ಳು ಮನೆ ಬೆಳಗೋರು ಕಣೆ. ಹುಟ್ಟಿದ ಮನೆನೂ ಅಲ್ಲದೆ ಕೊಟ್ಟ ಮನೆಗೂ ಬೆಳಕಾಗ್ತಾರೆ, ಅವ್ರ ವಂಶನೂ ಬೆಳೆಸ್ತಾರೆ. ಈಗಿರೋ ಕಾಲ ಕಳೆದು ಹೋಯ್ತು ಅಂತ ಚಿಂತೆ ಮಾಡೋದ್ರ ಬದಲು ಮುಂದೆ ಬರೋ ಕಾಲದ ಬಗ್ಗೆ ಯೋಚನೆ ಮಾಡು. ಆದರೆ ನಾನು ಪಡ್ಕೊಳ್ಳೋದಕ್ಕಿಂತ ಕಳ್ಕೊಳ್ಳೋದೇ ಹೆಚ್ಚು ಅನ್ನಿಸ್ತಿದೆ ಅಕ್ಕ. ಯಾಕೆ ಹಾಗನ್ಕೋತೀಯ? ನಿನ್ನ ಮಕ್ಕಳಿಗೂ ಮಕ್ಕಳಾಗತ್ತೆ, ನೀನು ಅಜ್ಜಿ ಆಗ್ತೀಯ. ಮತ್ತೆ ನಿನ್ನ ಹೆಣ್ಮಕ್ಳು ನಿನ್ನ ಮೊಮ್ಮಕ್ಕಳನ್ನ ಕರ್ಕೊಂಡು ನಿನ್ನ ಮನೆಗೆ ಬರ್ತಾರೆ. ನೀನು ಅಜ್ಜಿ ಆಗ್ತೀಯ ಪರಿ. ಹೊಸ ತಲೆಮಾರನ್ನ ತೋಳಲ್ಲಿ ಆಡಿಸೋದಕ್ಕಿಂತ ಹೆಚ್ಚಿನ ಖುಷಿ ಬೇರೆ ಏನಿದೆ ಹೇಳು? ಇನ್ಮೇಲೆ ಒಂದಾದ ನಂತರ ಇನ್ನೊಂದು ಸಂತೋಷನೇ ಬರೋದು. ಬೇಜಾರು ಮಾಡ್ಕೋಬೇಡ, ಅಳ್ಬೇಡ. ದೊಡ್ಡಮ್ಮ ಎಷ್ಟು ಚೆನ್ನಾಗಿ ಹೇಳಿದ್ರು. ಅಳ್ಬೇಡಮ್ಮ, ಪ್ಲೀಸ್ ಅಮ್ಮ. ಅಮ್ಮ, ನೀನ್ ಹತ್ರ ನಂಗೂ ಅಳು ಬರುತ್ತೆ, ಅಳ್ಬೇಡ ಆಯ್ತಾ? ಚಿಕ್ಕಮ್ಮ ಆಳೋದು ನಿಲ್ಸೋದಕ್ಕೆ ಏನು ಮಾಡಬೇಕು ಅಂತ ನನಗೆ ಗೊತ್ತು. ನಾಳೆ ಎಲ್ಲರೂ ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗಬೇಕು, ಎಲ್ಲರೂ ಬೇಗ ರೆಡಿ ಆಗಬೇಕು, ಹಾಗೆ ಎಲ್ಲರೂ ಬರಬೇಕು. ಆಮೇಲೆ ರೈಟ್ ಚಿಕ್ಕಮ್ಮ? ಹೌದು ಕಣೋ ಸಾರ್ಥಕ. ಅಕ್ಕ, ಅವನು ಹೇಳಿದ್ದು ಸರಿಯಾಗಿದೆ. ನಾಳೆ ನೀನು ಮಕ್ಕಳು ಎಲ್ಲರೂ ಬರಬೇಕು. ಪರಿ,
ಡಾಕ್ಟ್ರು ಆದ್ಯಾಗೆ ಜಾಸ್ತಿ ಟ್ರಾವೆಲ್ ಮಾಡಬೇಡ ಅಂದಿದ್ದಾರಲ್ಲೇ. ಅಕ್ಕ ನಮ್ಮವರು ಕಾರ್ ಮಾಡಿಸ್ತಾರೆ ರೀ. ಜಗದೀಶ್ ನನಗೆ ಈಗಲೇ ಹೇಳಿಬಿಡಿ, ಜಂಪು ಗಿಂಪು ಏನೂ ಆಗಲ್ಲ. ನಾವೆಲ್ಲರೂ ಹೋಗಿ ಅವಳೊಬ್ಬಳನ್ನೇ ಬಿಟ್ಟು ಬರೋದಕ್ಕೆ ಯಾಕೋ ಮನಸ್ಸಾಗ್ತಿಲ್ಲ ಅಕ್ಕ. ಪ್ಲೀಸ್ ಹೋಗಿ ಬರೋಣವಾ? ಹೌದತ್ತೆ, 2 ತಿಂಗಳಿಂದ ಎಲ್ಲಿಗೂ ಹೋಗದೆ ತುಂಬಾ ಬೇಜಾರಾಗಿದೆ. ಆಮೇಲೆ ನಮ್ಮ ಕಾರಲ್ಲೇ ಹೋಗೋಣ, ಎಲ್ಲ ಒಟ್ಟಿಗೆ ಹೋಗೋಣ. ಪರಿ, ಹಾಗಾದ್ರೆ ನಾವೀಗ ಹೊರಡ್ತೀವಿ ಕಣೆ. ನಾಳೆ ಬೆಳಿಗ್ಗೆ ಬೇಗ ಬಂದ್ಬಿಡ್ತೀವಿ, ಆಯ್ತಾ? ಬಾ ಸಾಕ. ನಾನು ಬಂದ್ರೆ ಅಲ್ಲಿ ಎಲ್ಲ ಚೆನ್ನಾಗಿರುತ್ತೆ ಅಂತ ನೀವು ಎಕ್ಸ್ಪೆಕ್ಟ್ ಮಾಡಬೇಡಿ. ಗೌತಮ್ ಮಾರ್ತಿನ್ ಮಾರಕ್ ಹೊರಟಿರ್ಬೋದು, ಆದ್ರೆ ಅಲ್ಲಿವರೆಗೂ ನಂಗೆ ಅವ್ರ ಖುಷಿನ ನೋಡ್ಕೊಂಡಿರಕ್ಕಾಗಲ್ಲ. ಮದುವೆನಾ? ಯಾರ ಜೊತೆ? ಇನ್ಯಾರ ಜೊತೆ? ಹುಡುಗಿ ಜೊತೆ. ಅದೇ ಆ ಹುಡುಗಿ ಯಾರು ಅಂತ ಕೇಳ್ತಿರೋದು. ಇನ್ಯಾರಮ್ಮ? ಇಷ್ಟು ದಿನ ಹೇಗೋ ಮುಚ್ಚಿಟ್ಟೆ. ಈಗ ಅಮ್ಮ ನನ್ನ ಕೇಳಿದ್ರೆ ಏನು ಹೇಳೋದು? ನೀನು ಯಾಕೆ ಸುಮ್ಮನಿದ್ಯಾ? ವಿಷಯ ಏನು ಅಂತ ಹೇಳ್ಬಾರ್ದಾ? ವಿಕ್ಕಿ ಏನು ಮುಚ್ಚಿಡ್ತಿದ್ದಾನೆ? ಸಾರಿ ಮಾ, ವಿಕ್ರಾಂತ್ ಮತ್ತು ಆರತಿಗೆ ಒಳ್ಳೇದಾಗಲಿ ಅಂತ ನಾನು ಹೀಗೆ ಮಾಡ್ತಾಯಿದ್ದೀನಿ. ವೇದಾಂತ್, ನಿನ್ನನ್ನೇ ಕೇಳ್ತಿರೋದು. ನೀನು ಇವನ ಜೊತೆ ಸೇರಿ ನನ್ನಿಂದ ಏನಾದರೂ ಮುಚ್ಚಿಡ್ತಿದ್ಯಾ? ಏನಮ್ಮ ನೀವು, ಇವನೇನೋ ಕುಡ್ದಮ್ಮದಲ್ಲಿ ಏನಾರೋ ಮಾತಾಡ್ತಾನೆ ಅಂತಂದರೆ ನೀವು ಅದನ್ನು ನಂಬ್ತಿದ್ದೀರಲ್ಲ. ಮತ್ತಿನ್ನೇನೋ ಮದುವೆ ಆಗ್ತೀನಿ ಅಂತ ಏನೇನೋ ಹೇಳ್ತಿದ್ದಾನೆ. ಅಮ್ಮ ಅದೇ ಅಮ್ಮ, ಇವನು ಯಾವುದೋ ಒಂದು ಹುಡುಗಿನ ಲವ್ ಮಾಡ್ತಿದ್ದಾನಲ್ಲ, ಆ ಹುಡುಗಿನ ಇವನು ಮದುವೆ ಆಗಬೇಕು ಅಂತ ಆಸೆ. ಈಗ ಕುಡ್ತಿದ್ದಾನಲ್ವಾ, ಅದಕ್ಕೆ ಅವಳು ನೆನೆಸ್ಕೊಂಡು ಏನೇನೋ ಮಾತಾಡ್ತಿದ್ದಾನೆ. ನೀವೇನೋ ತಲೆ ಕೆಡ್ಸ್ಕೊಬಿಡಿಮ್ಮ, ಬೆಳಗ್ಗೆ ಅವ್ನಿಗೆ ಸರಿಯಾಗಿ ಕ್ಲಾಸ್ ತಗೋತೀನಿ. ವೇದಾಂತ್ ಯಾವತ್ತೂ ಮುಖಕ್ಕೆ ಮುಖ ಕೊಡದೆ ಮಾತಾಡ್ದವನಲ್ಲ. ಇವತ್ತ್ಯಾಕೆ ಹೀಗೆ ನಡ್ಕೊಂಡ? ಖಂಡಿತ ಏನೋ ಪ್ರಾಬ್ಲಮ್ ಆಗಿರೋದಂತೂ ನಿಜ. ನಾನು ಹೀಗೆ ಬಿಟ್ಟರೆ ಪರಿಸ್ಥಿತಿ ಕೈ ಮೀರಿ ಹೋಗುತ್ತೆ. ನಾನೇನಾದರೂ ಮಾಡಲೇಬೇಕು. ಎಸ್, ಈಗ ಇದಕ್ಕಿರೋದೊಂದೇ ದಾರಿ.